ವರ್ಷಾಚರಣೆಗೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಪೊಲೀಸ್ ಇಲಾಖೆ ಕೂಡ ಮಾಡ್ಕೊಳ್ತಾ ಇದೆ. ಅದ್ರ ಜೊತೆಗೆ ಈಗ ಪಬ್ಗಳಲ್ಲಿ ಏನಾದರೂ ಗಲಾಟೆ ಏನಾದರೂ ಆದ್ರೆ ಕೂಡಲೇ ಆ ಪಬ್ಬನ್ನ ಬಂದ್ ಮಾಡಿಸ್ತೀವಿ, ಗಲಾಟೆ ಈ ಮಾತಿನ ಚಿಕ್ಕಮಕ್ಕಿ ಇಂಥದ್ದೇನಾದರೂ ಆದ್ರೆ ಆ ಪಬ್ಬನ್ನ ಬಂದ್ ಮಾಡ್ತೀವಿ ಅನ್ನುವಂಥದ್ದನ್ನ ಸೂಚನೆ ಖಡಕ್ ಆಗಿ ಕೊಟ್ಟಿದ್ದಾರೆ. ಅಹಿತಕರ ಘಟನೆ ತಡೆಗಟ್ಟೋದಕ್ಕೆ ಎಲ್ಲಾ ಕಡೆ AI ಕ್ಯಾಮೆರಾಗಳನ್ನ ಬಳಕೆ ಮಾಡ್ಕೊಳ್ತಾ ಇದೀವಿ. QRT, ಚೆನ್ನಮ್ಮ ಪಡೆ ಸೇರಿ ವಿಶೇಷ ಪೊಲೀಸ್ ಪಡೆಗಳನ್ನ ಈಗಾಗಲೇ ನಾವು ಫೀಲ್ಡ್ಗೆ ಇಳಿಸೋದಕ್ಕೆ ತಯಾರಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಓಲಾ, ಉಬರ್, ರ್ಯಾಪಿಡೋ ಸಹಕಾರದೊಂದಿಗೆ ಹೆಚ್ಚುವರಿ ಕ್ಯಾಬ್ಗಳ ಒಂದು ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಪೊಲೀಸರು ಒಂದಷ್ಟು ಗೈಡ್ಲೈನ್ಸ್ ಅನ್ನ ಈ ರೀತಿಯಾಗಿ ಬಿಡುಗಡೆ ಮಾಡಿದ್ದಾರೆ. ಸೊ ಪೊಲೀಸರ ಕಡೆಯಿಂದ ಎಲ್ಲ ವ್ಯವಸ್ಥೆಗಳು ಕೂಡ ಆಗ್ತಾ ಇವೆ. ಸೊ ನೀವೇನಾದರೂ ಸೆಲೆಬ್ರೇಷನ್ಗೆ ಬರ್ತೀರಿ, ಸೆಲೆಬ್ರೇಷನ್ ಮೂಡಲ್ಲಿ ಇರ್ತೀರಿ ಅಂತ ಹೇಳಿದ್ರೆ ನೀವೇ ವೆಹಿಕಲ್ಗಳನ್ನು ತೊಗೊಂಡು ಬಂದು ಡ್ರಿಂಕ್ ಆ್ಯಂಡ್ ಡ್ರೈವಲ್ಲಿ ಸಿಗಾಕೊಳ್ಳುವಂಥದ್ದು, ನಂತರ ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಆಗೋದು, ನಿಮ್ಮ ಕಾರ್ ಸೀಸ್ ಆಗೋದು, ಇಂಥದಕ್ಕೆಲ್ಲ ಹೋಗಬೇಡಿ. ಯಾಕಂದರೆ ಹೆಚ್ಚಿನ ವ್ಯವಸ್ಥೆಗಳನ್ನು ಪೊಲೀಸರೇ ಮಾಡಿಕೊಡ್ತಾ ಇದ್ದಾರೆ. ನೋಡಿ, BMTC ಬಸ್ಗಳು ಹೆಚ್ಚುವರಿಯಾಗಿರುತ್ತೆ, ಹಾಗೆ ಕ್ಯಾಬ್ಗಳ ವ್ಯವಸ್ಥೆ ಹೆಚ್ಚುವರಿಯಾಗಿ ಮಾಡ್ತಾ ಇದ್ದಾರೆ. ಮೆಟ್ರೋ ಕೂಡ 3 ಗಂಟೆ ತನಕ ಕಾರ್ಯನಿರ್ವಹಿಸುತ್ತೆ ಪ್ರಮುಖ ಸ್ಥಳಗಳಲ್ಲಿ ಅನ್ನುವಂಥದ್ದನ್ನು ಈಗಾಗಲೇ ಹೇಳಿದ್ದಾರೆ. ಸೊ ಇದನ್ನು ಮೀರಿ ಏನಾದರೂ ನೀವು ವರ್ತನೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಶಿಕ್ಷೆ ಗ್ಯಾರಂಟಿ. ಇನ್ನು ಹೊಸ ವರ್ಷಾಚರಣೆಗೆ ವಾಹನ ಸಂಚಾರದಲ್ಲೂ ಕೂಡ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ಕಡೆ ಟ್ರಾಫಿಕ್ ನಿಭಾಯಿಸೋದಕ್ಕೆ ಡಿಸೆಂಬರ್ 31 ರಾತ್ರಿ 9 ಗಂಟೆಯಿಂದ ಸಂಚಾರ ಬದಲಾಗುತ್ತೆ. MG ರಸ್ತೆ, ಕ್ವೀನ್ಸ್ ವೃತ್ತದ ಕಡೆಯಿಂದ ಪ್ರಯಾಣಿಸುವವರು ಅವರು ನೇರವಾಗಿ MG ರಸ್ತೆಯಿಂದ ಬರೋದಕ್ಕಾಗುತ್ತಿಲ್ಲ. ಬದಲಾಗಿ ಹಲ್ಸೂರಿನಿಂದ ಮುಂದಕ್ಕೆ ತೆರಳುವ ವಾಹನ ಚಾಲಕರು ಕೂಡ ಅನಿಲ್ ಕುಂಬ್ಳೆ ವೃತ್ತದಲ್ಲಿ ಎಡತಿರುವನ್ನ ಪಡ್ಕೋಬೇಕಾಗತ್ತೆ. ಸೊ ನೀವು ಆ ಕಡೆಯಿಂದ ಬರ್ತಾ ಇದ್ರೆ ಲೆಫ್ಟ್ ತಗೊಂಡು ಸೆಂಟ್ರಲ್ ಸ್ಟ್ರೀಟ್ ಅಥವಾ BRV ಜಂಕ್ಷನ್ ಹತ್ರ ಹೋಗಿ ನೆಕ್ಸ್ಟ್ ಮತ್ತೆ ರೈಟ್ ಟರ್ನ್ ತಗೊಂಡು ಕಬ್ಬನ್ ಪಾರ್ಕ್ ಮೂಲಕ ವೆಬ್ಸ್ ಜಂಕ್ಷನ್ ಬಳಿಗೆ ಬರ್ಬೋದು ಅಥವಾ MG ರಸ್ತೆಗೆ ಬರ್ಬೋದು. ನೇರವಾಗಿ ಆ ಒಂದು MG ರೋಡ್ ಮತ್ತು ಬ್ರಿಗೇಡ್ ರೋಡನ್ನು ಕ್ಲೋಸ್ ಮಾಡ್ತಾರೆ. ಖಂಡಿತವಲ್ಲ ನೀವು ಅಲ್ಲಿಗೀಗ ಲೆಫ್ಟ್ ರೈಟು ನಿಮಗೆ ಈಗ ಹೇಳೋದ್ರಲ್ಲಿ ಅರ್ಥ ಆಗಲಿಲ್ಲ ಅಂದರೂ ಕೂಡ ಆ ಟೈಮಲ್ಲಿ ಫಲಕಗಳನ್ನು ಹಾಕಿರ್ತಾರೆ. ಪೊಲೀಸರು ಅಲ್ಲಲ್ಲಿ ನಿಯೋಜನೆಗೊಂಡಿರ್ತಾರೆ. ಅವ್ರ ಜೊತೆಗೆ ಸಹಕರಿಸಿ ಪೊಲೀಸರು ಏನು ಹೇಳ್ತಾರೆ ಆ ರೀತಿಯಾಗಿ ಕೇಳಿ ನೀವು ಡೈವರ್ಷನ್ ತಗೋಬೋದು. ಹಲ್ಸೂರು ಕಡೆಯಿಂದ ಕಂಟೋನ್ಮೆಂಟ್ ಕಡೆಗೆ ತೆರಳೋದಕ್ಕೆ ಟ್ರಿನಿಟಿ ವೃತ್ತದಲ್ಲಿ ರೈಟ್ ತಗೊಂಡು ಹೋಗಬೇಕಾಗತ್ತೆ. ಹಲ್ಸೂರು ರಸ್ತೆ ಜೊತೆಗೆ ಡಿಕನ್ಸನ್ ರಸ್ತೆ ಮೂಲಕ ನೀವು ಸಂಚರಿಸಿ ನಂತರ ಕಬ್ಬನ್ ರಸ್ತೆ ಮೂಲಕ ಮುಂದೆ ಸಾಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕಾಮರಾಜ್ ರಸ್ತೆ ಜೊತೆಗೆ ಕಬ್ಬನ್ ರಸ್ತೆ ಜಂಕ್ಷನ್ನಿಂದಲೂ ಕೂಡ ಕಮರ್ಷಿಯಲ್ ಸ್ಟ್ರೀಟ್ ಜಂಕ್ಷನ್ವರೆಗೆ ಪಾರ್ಕಿಂಗ್ನ ವ್ಯವಸ್ಥೆ ಕೂಡ ಇರುತ್ತೆ. ಒನ್ಸ್ ಅಗೇನ್ ನಿಮಗೆ ಹೇಳ್ತಾ ಇರೋದಷ್ಟೇ, ನಿಮಗೆ ಇದರಲ್ಲಿ ಏನಾದರೂ ಕನ್ಫ್ಯೂಷನ್ಸ್ ಆದರೆ ಖಂಡಿತವಾಗ್ಲೂ ಅಲ್ಲಿ ಹೋದಾಗ ಪೊಲೀಸರು ಅಲ್ಲಲ್ಲಿ ಫಲಕಗಳನ್ನು ಹಾಕಿರ್ತಾರೆ, ಅಲ್ಲಲ್ಲಿ ಡೈರೆಕ್ಷನ್ಸ್ ಕೊಡ್ತಾ ಇರ್ತಾರೆ. ಅವರ ಡೈರೆಕ್ಷನ್ಸನ್ನು ಫಾಲೋ ಮಾಡ್ಕೊಂಡು ನೀವು ಬೇರೆ ಬೇರೆ ಜಾಗಕ್ಕೆ ತೆರಳಬೇಕು ಅನ್ನುವಂಥದ್ದಿದ್ರೆ ಅಲ್ಲಿ ಹೋಗ್ಬೋದು. ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಿರುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ. ಅಲ್ಲಿ ನಿಮ್ಮ ವೆಹಿಕಲ್ಗಳನ್ನು ಪಾರ್ಕ್ ಮಾಡಬಹುದು. ಸೊ ಹೀಗೆ ಪೊಲೀಸರು ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿದರೆ, ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಳ್ತಾ ಇದ್ದಾರೆ. ಇನ್ನೇನು 2 ದಿನ, ಇವತ್ತು 28 ಆಲ್ರೆಡಿ ಮುಗಿತಾ ಬರ್ತಾ ಇದೆ. ಇನ್ನೊಂದು 2 ದಿನದಲ್ಲಿ ಹೊಸ ವರ್ಷಾಚರಣೆಯ ಸಂಭ್ರಮ ಆರಂಭವಾಗುತ್ತೆ. ಅದರಲ್ಲೂ ತಡರಾತ್ರಿವರೆಗೂ ಕೂಡ 12 ಗಂಟೆ 1 ಗಂಟೆವರೆಗೂ ಕೂಡ ಯುವ ಸಮೂಹ ಅಲ್ಲಿರುತ್ತೆ, ಕುಣಿದು ಕುಪ್ಪಳಿಸ್ತಾ ಇರ್ತಾರೆ. ಇದೆಲ್ಲವೂ ಕೂಡ ಸಂಭ್ರಮಾಚರಣೆಯ ಭಾಗ ಆಗಿರುತ್ತೆ. ಬಟ್ ನಿಮ್ಮ ಜಾಗರೂಕತೆಯಲ್ಲಿ ಕೂಡ ನೀವಿರುವಂಥದ್ದು ಸೂಕ್ತ. ಸೊ ಹಾಗೆ ಈಗ ಪೊಲೀಸರು ಕೂಡ ಈಗ ಸೀಮಂತ್ ಕುಮಾರ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿರೋ ಹಾಗೆ ಹೆಚ್ಚುವರಿ ಬಸ್ ವ್ಯವಸ್ಥೆ, ಮೆಟ್ರೋ ಟ್ರೈನ್ ವ್ಯವಸ್ಥೆ ಜೊತೆಗೆ ಕ್ಯಾಬ್ನ ವ್ಯವಸ್ಥೆ ಎಲ್ಲವನ್ನು ಕೂಡ ಸುಸೂತ್ರವಾಗಿ ಮಾಡಿಕೊಟ್ಟಿದ್ದೀವಿ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಬಂದೋಬಸ್ತ್ ಹೆಚ್ಚಾಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಇನ್ನು ಹೊಸ ವರ್ಷದಂದು ನಂದಿಗಿರಿ ಧಾಮ ಬಂದ್ ಆಗಿರುತ್ತಂತೆ. ಅದ್ರ ಬಗ್ಗೆ ಈಗಾಗಲೇ ಸೂಚನೆಗಳು ಬರ್ತಾ ಇವೆ. ವಿಶ್ವಪ್ರಸಿದ್ಧ ಪ್ರವಾಸಿ ತಾಣ ನಂದಿಗಿರಿ ಧಾಮ. ನೀವೇನಾದರೂ ಈ ಬಾರಿಯ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ನಂದಿಗಿರಿ ಧಾಮದಲ್ಲಿ ಮಾಡಬೇಕು ಅನ್ನುವಂಥದ್ದಿದ್ರೆ ಆ ಪ್ಲಾನನ್ನು ಡ್ರಾಪ್ ಮಾಡಿ. ಯಾಕಂದರೆ ಡಿಸೆಂಬರ್ 31 ಮಧ್ಯಾಹ್ನದಿಂದಲೇ ನಂದಿಗಿರಿ ಧಾಮ, ನಂದಿ ಹಿಲ್ಸ್ ಏನಿದೆಯಲ್ಲ, ಜನವರಿ 1 ಬೆಳಿಗ್ಗೆ 10 ಗಂಟೆವರೆಗೂ ಕ್ಲೋಸ್ ಇರುತ್ತೆ. ನೀವು ಹೊಸ ವರ್ಷದ ಮೊದಲ ಬೆಳಗನ್ನು ನಾನು ನಂದಿ ಹಿಲ್ಸ್ನಲ್ಲಿ ನೋಡಬೇಕು, ಸೂರ್ಯೋದಯ ನೋಡಬೇಕು ಅಥವಾ 31 ಸೂರ್ಯಾಸ್ತವನ್ನು ನೋಡಬೇಕು ಅಂಥೇಳಿ ನೀವು ಅಂದ್ಕೊಂಡಿದ್ರೆ ಆ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿ. ಯಾಕಂದರೆ ಈಗ 31 ಮಧ್ಯಾಹ್ನದಿಂದಲೇ ಕ್ಲೋಸ್ ಆಗುತ್ತೆ. ಮಾರನೇ ದಿನ ಜನವರಿ 1ನೇ ತಾರೀಕು 10 ಗಂಟೆವರೆಗೂ ಕೂಡ ಕ್ಲೋಸ್ ಇರುತ್ತೆ. ಹಾಗೆ ಕಾಫಿ ನಾಡಿನಲ್ಲಿ ಹೊಸ ವರ್ಷಾಚರಣೆಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಯಾಕಂದರೆ ಚಿಕ್ಕಮಗಳೂರಿನಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾರೆ, ಆ ನಿರೀಕ್ಷೆಗಳಿವೆ. ಹಾಗಾಗಿ ಪೊಲೀಸ್ ಇಲಾಖೆ ಅಲ್ಲೂ ಕೂಡ ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಪ್ರವಾಸಿ ತಾಣಗಳು ಅಲ್ಲೆಲ್ಲೂ ಕೂಡ ಹೋಗದೇ ಇರೋ ರೀತಿಯಲ್ಲಿ ನಿರ್ಬಂಧವನ್ನು ವಿಧಿಸಿದ್ದಾರೆ. ಈಗ
ಕಾಫಿನಾಡಿನಲ್ಲಿ ಈಗ ಚಿಕ್ಕಮಗಳೂರಿನಲ್ಲಿ ನೀವು ಬೇರೆ ಬೇರೆ ಕಡೆ ಹೋಗ್ತೀನಿ ಅನ್ನುವಂಥದ್ದಿದ್ರೆ ಪ್ರವಾಸಿ ತಾಣಗಳು, ಆ ಬೆಟ್ಟ ಗುಡ್ಡಗಳು, ಅಲ್ಲಿಗೆ ಹೋಗಿ ನಾನು ಸೆಲೆಬ್ರೇಟ್ ಮಾಡ್ತೀನಿ ಅಂದರೆ ಅದಕ್ಕೆ ಅವಕಾಶ ಇರೋದಿಲ್ಲ. ಏನಿದ್ರು ಪ್ರೈವೇಟ್ ರೆಸಾರ್ಟ್ಗಳು, ಮನೆಗಳು ಅಲ್ಲಿ ಮಾತ್ರ ನೀವು ಮಾಡ್ಕೋಬಹುದು.